ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಬೀದರ್ ಲೋಕಸಭಾ ಚುನಾವಣೆಯ ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ದಿನಕರ್ ಮೋರಿ ಅವರು ನಾಮಪತ್ರ ಸಲ್ಲಿಸಿ ಬಳಿಕ ಬೃಹತ್ ಮೆರವಣಿಗೆ ನಡೆಸಿ ನಂತರ ಬೀದರ್ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಸ್ವಾಭಿಮಾನಿ ಅಘಾಡಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಸಮಾವೇಶ ಉದ್ದೇಶಿಸಿ ಪದ್ಮಾಕರ್ ಪಾಟೀಲ್ ಅವರು ಮಾತನಾಡಿದರು. ಅಹಂಕಾರಿಯ ಅಟ್ಟಹಾಸ ಕೊನೆಗೊಳಿಸಲು ನಾವು ಚಂದ್ರಗುಪ್ತ ಮೌರ್ಯನಂತೆ ಡಾಕ್ಟರ್ ದಿನಕರ್ ಮೋರಿ ಅವರನ್ನ ಸ್ವತಂತ್ರ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದೇವೆ ಎಂದರು. ಭಗವಂತ ಖೂಬಾ ಅವರ ಕೊಡುಗೆಯಾದರೂ ಏನಿದೆ? ನಾವೆಲ್ಲ ಇಷ್ಟು ದಿವಸ ಕಣ್ಣು ಮುಚ್ಚಿ ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿದ್ದೇವೆ. ಕಳೆದ 10 ವರ್ಷಗಳಿಂದ ಸಂಸದರಾಗಿ ಸೇವೆ ಮಾಡಿದ ಭಗವಂತ ಖೂಬಾ ಮರಾಠ ಸಮುದಾಯದವರಿಗೆ ನೀಡಿದ್ದಾದರೂ ಏನು? 10 ವರ್ಷದ ಅವಧಿಯಲ್ಲಿ 10 ಸೆಕೆಂಡ್ ಕೂಡ ಮರಾಠ ಸಮುದಾಯದ ಮೀಸಲಾತಿಗಾಗಿ ಮಾತನಾಡಲಿಲ್ಲ. ಹಿಂದೆ ರಾಮದೇವ್ ಬಾಬಾ ಹೆಸರ ಮೇಲೆ ಟಿಕೆಟ್ ತಂದರು, ಮೋದಿ ಹೆಸರ ಮೇಲೆ ಮತ ಪಡೆದು ಗೆದ್ದಿದ್ದಾರೆ. ಅವರ ಸಾಧನೆ ಇನ್ನೇನೂ ಅಲ್ಲ ಎಂದರು. ಭಗವಂತ ಖೂಬಾ ಹೆದರಿ ಹೋಗಿದ್ದಾರೆ, ಅವರ ಸೋಲು ನಿಶ್ಚಿತವಾಗಿದೆ ಎಂದರು. ಡಾಕ್ಟರ್ ದಿನಕರ್ ಮೋರಿ ಅವರು ಬಹಳ ಸರಳ ಸಜ್ಜನ ವ್ಯಕ್ತಿಯಾಗಿದ್ದು ಜನಸೇವೆ ಮಾಡಲು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ. ಹಾಗಾಗಿ ನಮ್ಮ ಸಮಾಜದವರು ಸೇರಿದಂತೆ ಬಹುಜನ ಸಮಾಜದ ಶಕ್ತಿ ಕೂಡ ನಮ್ಮೊಂದಿಗಿದೆ. ಹಾಗಾಗಿ ಮತಬಾಂಧವರು ಹೆಚ್ಚಿನ ಮತಗಳನ್ನು ನೀಡಿ ಅವರಿಗೆ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳುಹಿಸುವಂತೆ ಮಾಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಡಾಕ್ಟರ್ ದಿನಕರ್ ಮೋರಿ ಅವರು ಮಾತನಾಡಿ, ಮಕ್ಕಳ ವೈದ್ಯನಾಗಿ ಕೆಲಸ ಮಾಡಿದ್ದೇನೆ. ಈಗ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ಬಹು ಸಮಾಜ ಜನರನ್ನ ಬಹಳ ಕೀಳಾಗಿ ಕಾಣ್ತಾರೆ, ನಮ್ಮನ್ನ ಕಡೆಗಣಿಸ್ತಾರೆ. ನಾವು ಮರಾಠಿಗರು ಅಪಮಾನ ಸಹಿಸುವುದಿಲ್ಲ. ಭಗವಂತ ಖೂಬಾ ಮರಾಠ ಸಮುದಾಯದವರನ್ನ ಅಪಮಾನ ಮಾಡಿದ್ದಾರೆ. ನಾ ಬಿಕುಂಗ ನಾ ಜುಕುಂಗ, ಟಟ್ಕೆ ರುಕುಂಗ और जीत के दिखाऊंगा ಎಂದು ಘೋಷಣೆ ಮೊಳಗಿಸಿದ್ರು. ನಮ್ಮ ಸಮುದಾಯದ ಎಷ್ಟೋ ಜನರು ಲೋಕಸಭೆ ಚುನಾವಣೆಗಾಗಿ ಮನವಿ ಮಾಡಿದ್ರು. ಆದರೆ ಒಬ್ಬರ ಹೆಸರು ಕೂಡ ದಿಲ್ಲಿಗೆ ಹೋಗಲಿಲ್ಲ ಅಂದ್ರೆ ಎಷ್ಟು ಅಪಮಾನದ ಸಂಗತಿ ಇದು. ನಾವುಗಳು ಇಷ್ಟು ದಿವಸ ಗುಲಾಮಗಿರಿ ಮಾಡಿದ್ದೇವೆ. ನಾವುಗಳು ಇಷ್ಟು ದಿವಸ ಹಿಂಬಾಲಕರಾಗಿ ಬಿಜೆಪಿಯವರ ಹಿಂದೆ ನಡೆದಿದ್ದೇವೆ. ಆದರೆ ಈಗ ಸಾಕು. ನಮ್ಮ ಸಮುದಾಯ ಕೂಡ ಎಚ್ಚೆತ್ತುಕೊಳ್ಳಬೇಕು. ನಾವು ಜಾಗೃತರಾಗಬೇಕು. ನಾವುಗಳು ಕೂಡ ಅಧಿಕಾರಕ್ಕಾಗಿ ಹೋರಾಟ ಮಾಡಬೇಕಾಗಿದೆ. ಒಂದು ಕ್ರಾಂತಿ ಮಾಡಬೇಕಾಗಿದೆ. ನನ್ನ ಸ್ವಂತ ಖರ್ಚಿನಿಂದ ಇವತ್ತು ಎಲ್ಲವನ್ನ ಮಾಡ್ತಾ ಇದ್ದೇನೆ. ಆದರೆ ಎಲ್ಲರೂ ಬೇರೆ ಯಾರದೋ ಖರ್ಚಿನ ಮೇಲೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲವನ್ನ ಬಿಟ್ಟು ಮೊದಲು ಒಗ್ಗೂಡಿ ನನ್ನ ಪರವಾಗಿ ಮತ ನೀಡಿ ಗೆಲ್ಲಿಸಿ ಎಂದು ಈ ಮೂಲಕ ಮನವಿ ಮಾಡಿದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. हमने कांग्रेस के ऊपर बोला ऐसा वैसा, कांग्रेस के लोगों ने हमारे ऊपर केस डाल दिया। 5 साल हम कोर्ट को घूमते रहे, 5 साल घूमते रहे। कभी विचार ने फोन करके नहीं पूछा, पाटिल साहब आपको ऊपर केस हुआ है, कौन वकील है, उसकी फीस क्या है, क्या कर रहे हैं, मेरे लिए तुमने केस चला है, ये कभी नहीं बोला। और आज निर्दोष लोगों के लेके घूम रहा है।
आणि तिकीट नाही मिळालं म्हटल्यानंतर जी गाडी अवेलेबल होती बेंगलोरला त्या गाडीमध्ये बसून निघून आलो आणि आता जाऊ द्या राजकारण काही नाही आपलं आपलं काम धंदा करावं म्हणून लागलो माझं परत एक उत्तेजित केलं का लोका मी विचार केला मी हे जे निर्णय घेतलाय हे प्रेरणा मला कुठून आहे हे प्रेरणा मला येडियुरप्पा साहेबांना पक्ष अपमान केल्यानंतर त्यांनी पक्ष सोडून स्वतःचा पक्ष निर्माण करून त्यांचे 5च आमदार निवडून आले पण भाजपला 110 पासून 40 पट आणलेला कोण म्हणजे येडियुरप्पा आज त्यांच्या घरात एक मुलगा खासदार आहे एक मुलगा आमदार आणि राज्याध्यक्ष आहे आणि ते स्वतः सेंट्रल पार्लिमेंटरी बोर्डचे मेंबर आहे ಅಂದ್ರೆ ನಾನು ಏನು ಕಲಿಬೇಕು ನೀವು ತಾಕತ್ ತೋರಿಸಿದ್ರೆ ನೀವು ಹತ್ರ ನಿಮ್ಮ ತಾಯಿ ನಿಮ್ಮನ್ನು ಮನೆ ಚಿಪ್ಪಿಸ್ತಾರ ಇಲ್ಲ ಅಂತ ಬೊಂಬಿ ಹೊಡ್ಕೊತಾ ಇದ್ವಿ ಯಾವುದೋ ಏನೂ ಆಗಲ್ಲ ಅನ್ನೋದು ನಾನು ಪಾಠ ಕಲಿತು ನಾನು ಅಷ್ಟು ಸಣ್ಣ ಮನುಷ್ಯ ನನಗೇನು ಅವಕಾಶ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮಾತಾಡೋದು ಈ ನಿರ್ಣಯ ನಾನು ತಗೊಂಡು तुमच्या पुढे मी आलेला आहे आणि तुम्ही म्हणता बूथ एजंटला एवढे आम्हाला एवढे गाड्या माझा कष्टाने कमावलेला पैसा आहे मी कुणाचाही एक नया पैसा घेणार नाही माझे मित्र दिले तर घेईन नाहीतर नाही तुम्हाला भीक मागून मला 100 रुपये द्या पण भीकला जाणार नाही हे ज्या दिवशी मी भीकला जाईल त्या दिवशी मी जिवंत राहील बस मला एवढं सांगायचं त्याला विश्वास त्याला एवढे पैसे त्याला तेवढे पैसे मी लाचार नाही मला देवाने दिले खूप समाधान आहे माझ्या योग्यतेपेक्षाही जास्त दिले असं मी समजतो तर मित्रांनो मला फक्त तुमचा विश्वास पाहिजे बाय 1 2 फ्री म्हटलं तर तुम्ही 2 मतदार तुमच्या सोबत जुळल्या आपण जिंकणार आहोत नक्की जिंकणार आहोत आणि तुमचा आवाज होऊन दिल्लीमध्ये जाणार आहे हे स्वप्न मी बघत आहे आणि ते स्वप्न साकार करण्याचं काम तुम्हाला करायचं आहे तुम्ही कराल नाही सगळं धन्यवाद तुम्ही उपाशी पोटाला आला मला ಈವನ್ ಎಲ್ಲ 80% ಮರಾಠರು ನಾವು ಅದಕ್ಕಾಗಿ ರಾಜಕೀಯ ಪ್ರೇರಿತ ರಾಜಕೀಯ ಅನುಭವ ನಮಗೆ ಬೇಕಾಗಿದೆ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್